English book to learn English from Kannada to English language. Dear friends, make sure you practice at least 10 to 15 sentences in a day. It will help you to learn quick and easy. Before going to the video, please click on the like button. Video will reach more people. If you are watching first time my channel, please subscribe to the channel. In this video, we are going to learn very important and simple daily use sentences. Come friends, let us go through the video. Summane koorabedi. Don't sit idle. Summane koorabedi. Don't sit idle. Paryayavilla. There is no alternative. Paryayavilla. There is no alternative. ಬೇರೆ ಆಪ್ಷನ್ ಇಲ್ಲ ಅನ್ನೋದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಅಂತ ಹೇಳಬಹುದು. ಮೂರ್ಖರಾಗಬೇಡಿ. ಡೋಂಟ್ ಬಿ ಸಿಲ್ಲಿ. ಮೂರ್ಖರಾಗಬೇಡಿ. ಡೋಂಟ್ ಬಿ ಸಿಲ್ಲಿ. ಇಂದಿನಿಂದ. ಟುಡೇ ಆನ್ವರ್ಡ್ಸ್. ಇಂದಿನಿಂದ ಟುಡೇ ಆನ್ವರ್ಡ್ಸ್. ಇನ್ಮೇಲೆ ಅನ್ನೋ ಪದವನ್ನು ಆನ್ವರ್ಡ್ಸ್ ಅಂತ ಕರೀಬಹುದು. ಏನನ್ನು ಹೇಳಬೇಡ. ಡೋಂಟ್ ಸೇ ಎನಿಥಿಂಗ್. ಏನನ್ನು ಹೇಳಬೇಡ. ಡೋಂಟ್ ಸೇ ಎನಿಥಿಂಗ್. ನೀವು ಬಯಸಿದಂತೆ ಮಾಡಿ. ಡೂ ಆಸ್ ಯು ವಿಶ್. ನೀವು ಬಯಸಿದಂತೆ ಮಾಡಿ ಇಲ್ಲ ನಿಮಗೆ ಅನಿಸಿದ ಪ್ರಕಾರ ಮಾಡಿ ಅನ್ನೋದಕ್ಕೆ ಡೂ ಆಸ್ ಯು ವಿಶ್ ಅಂತ ಹೇಳಬಹುದು. ಮತ್ತೇನು. ವಾಟ್ ಎಲ್ಸ್. ಮತ್ತೇನು ಇನ್ನೇನು ಅನ್ನೋದಕ್ಕೆ ವಾಟ್ ಎಲ್ಸ್ ಅಂತ ಕೇಳಬಹುದು. ಬೇರೆ ಏನಾದರೂ. ಎನಿಥಿಂಗ್ ಎಲ್ಸ್. ಬೇರೆ ಏನಾದರೂ ಇದೆಯಾ ಇನ್ನೂ ಏನಾದರೂ ಇದೆಯಾ ಅಂತ ಕೇಳೋದಕ್ಕೆ ಎನಿಥಿಂಗ್ ಎಲ್ಸ್ ಅಂತ ಕೇಳಬಹುದು. ಅವಳು ಮುಂದಿನ ತಿಂಗಳು ರಜೆಯ ಮೇಲೆ ಹೋಗುತ್ತಾಳೆ. ಶಿ ವಿಲ್ ಗೋ ಆನ್ ವೆಕೇಶನ್ ನೆಕ್ಸ್ಟ್ ಮಂತ್. ಅವಳು ಮುಂದಿನ ತಿಂಗಳು ರಜೆಯ ಮೇಲೆ ಹೋಗುತ್ತಾಳೆ. ಶಿ ವಿಲ್ ಗೋ ಆನ್ ವೆಕೇಶನ್ ನೆಕ್ಸ್ಟ್ ಮಂತ್. ಮಾತನಾಡುವಾಗ ತುಂಬ ಒರಟಾಗಿದ್ದಾಳೆ. ಶಿ ಈಸ್ ವೆರಿ ರೂಡ್ ಇನ್ ಸ್ಪೀಕಿಂಗ್. ಶಿ ಈಸ್ ವೆರಿ ರೂಡ್ ಇನ್ ಸ್ಪೀಕಿಂಗ್. ಹಾಸಿಗೆಯಿಂದ ಏಳು. ಗೆಟ್ ಔಟ್ ಆಫ್ ಬೆಡ್. ಹಾಸಿಗೆಯಿಂದ ಏಳು. ಗೆಟ್ ಔಟ್ ಆಫ್ ಬೆಡ್. ಮಕ್ಕಳನ್ನು ನೋಡಿಕೊಳ್ಳಿ. ಟೇಕ್ ಕೇರ್ ಆಫ್ ಚಿಲ್ಡ್ರನ್. ನಾವು ಎಲ್ಲಾದರೂ ಕೆಲಸದ ಮೇಲೆ ಹೋಗುವಾಗ ನಮ್ಮ ಮಕ್ಕಳನ್ನು ಯಾರಿಗಾದರೂ ಒಪ್ಪಿಸಿದಾಗ ಟೇಕ್ ಕೇರ್ ಆಫ್ ಚಿಲ್ಡ್ರನ್ ಅಂತ ಹೇಳಬಹುದು. ನೀವು ಏನು ತಿನ್ನಲು ಇಷ್ಟಪಡುತ್ತೀರಿ. ವಾಟ್ ವಿಲ್ ಯು ಲೈಕ್ ಟು ಈಟ್. ನೀವು ಏನು ತಿನ್ನಲು ಇಷ್ಟಪಡುತ್ತೀರಿ. ವಾಟ್ ವಿಲ್ ಯು ಲೈಕ್ ಟು ಈಟ್. ಉತ್ತಮ ದಿನಗಳು ಬರಲಿವೆ. ಬೆಟರ್ ಡೇಸ್ ವಿಲ್ ಕಮ್. ಉತ್ತಮ ದಿನಗಳು ಬರಲಿವೆ. ಬೆಟರ್ ಡೇಸ್ ವಿಲ್ ಕಮ್. ನನ್ನ ಪ್ರಕಾರ ಹಾಗಲ್ಲ. ಐ ಡೋಂಟ್ ಮೀನ್ ದಟ್. ನಾವು ಕ್ಯಾಶುಯಲ್ ಆಗಿ ಮಾತನಾಡುವಾಗ ಯಾರಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರಲ್ಲ ಆ ಟೈಮಲ್ಲಿ ಐ ಡೋಂಟ್ ಮೀನ್ ದಟ್ ಅಂತ ಹೇಳಬಹುದು. ಬಿಸಿಲಿಗೆ ಹೋಗಬೇಡಿ. ಡೋಂಟ್ ಗೋ ಔಟ್ ಇನ್ ದ ಸನ್. ಬಿಸಿಲಿಗೆ ಹೋಗಬೇಡಿ. ಡೋಂಟ್ ಗೋ ಔಟ್ ಇನ್ ದ ಸನ್. ವಿಶೇಷವೇನಿಲ್ಲ. ನಥಿಂಗ್ ಸ್ಪೆಷಲ್. ವಿಶೇಷವೇನಿಲ್ಲ. ನಥಿಂಗ್ ಸ್ಪೆಷಲ್. ನಾನು ಆ ಸ್ಥಳವನ್ನು ನೋಡಲು ಬಯಸುತ್ತೇನೆ. ಐ ವುಡ್ ಲೈಕ್ ಟು ಸಿ ದಟ್ ಪ್ಲೇಸ್. ನಾನು ಆ ಸ್ಥಳವನ್ನು ನೋಡಲು ಬಯಸುತ್ತೇನೆ. ಐ ವುಡ್ ಲೈಕ್ ಟು ಸಿ ದಟ್ ಪ್ಲೇಸ್. ನೀವು ಏನನ್ನು ಹುಡುಕುತ್ತಿದ್ದೀರಿ. ವಾಟ್ ಆರ್ ಯು ಲುಕಿಂಗ್ ಫಾರ್. ಯಾರಾದರೂ ಜಾಬನ್ನು ಹುಡುಕುತ್ತಿರುವಾಗ ಎಂತಹ ಜಾಬ್ ಹುಡುಕುತ್ತಿದ್ದೀರಿ ಅಂತ ಕೇಳಕ್ಕೆ ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂತ ಕೇಳಬಹುದು. ನಿನಗೆ ಬೇಕಾದನ್ನು ಮಾಡು. ಡೂ ವಾಟ್ ಎವರ್ ಯು ವಾಂಟ್. ನಿನಗೆ ಬೇಕಾದನ್ನು ಮಾಡು. ಡೂ ವಾಟ್ ಎವರ್ ಯು ವಾಂಟ್. ನೀನು ಬರಲೇಬೇಕು. ಯು ಹ್ಯಾವ್ ಟು ಕಮ್. ನಮಗೆ ಹತ್ತಿರದವರಿದ್ದಾಗ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಈವೆಂಟ್ ಇರುವಂತಹ ಸಂದರ್ಭದಲ್ಲಿ ನೀನು ಬರಲೇಬೇಕು ಅಂತ ಕೇಳೋದಕ್ಕೆ ಯು ಹ್ಯಾವ್ ಟು ಕಮ್ ಅಂತ ಹೇಳಬಹುದು. ಹಿಟ್ಟನ್ನು ಬೆರೆಸಿಕೊಳ್ಳಿ. ನೀಡ್ ದ ಫ್ಲೋರ್.
ಅಂದರೆ ಚಪಾತಿ ಹಿಟ್ಟು ಇಲ್ಲ ಏನಾದರೂ ಹಿಟ್ಟು ಕಳಿಸಿಕೊಳ್ಳಿ ಅನ್ನೋದಕ್ಕೆ ನೀಡ್ ದ ಫ್ಲೋರ್ ಅಂತ ಹೇಳಬಹುದು. ಕತ್ತಲಾಗುತ್ತಿದೆ, ಗೆಟಿಂಗ್ ಡಾರ್ಕ್. ಕತ್ತಲಾಗುತ್ತಿದೆ, ಗೆಟಿಂಗ್ ಡಾರ್ಕ್. ನಿಮ್ಮ ಫೋನ್ ರಿಂಗ್ ಆಗುತ್ತಿದೆ, ಯುವರ್ ಫೋನ್ ಈಸ್ ರಿಂಗಿಂಗ್. ನಿಮ್ಮ ಫೋನ್ ರಿಂಗ್ ಆಗುತ್ತಿದೆ, ಯುವರ್ ಫೋನ್ ಈಸ್ ರಿಂಗಿಂಗ್. ದಯವಿಟ್ಟು ಅದನ್ನು ಮತ್ತೊಮ್ಮೆ ಹೇಳಬಹುದೇ? ಕುಡ್ ಯು ಸೇ ದಟ್ ಅಗೈನ್ ಪ್ಲೀಸ್? ಕುಡ್ ಯು ಸೇ ದಟ್ ಅಗೈನ್ ಪ್ಲೀಸ್? ನಾನು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಒಪ್ಪುತ್ತೇನೆ, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ನಾನು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಒಪ್ಪುತ್ತೇನೆ, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಅದು ನನಗೆ ಅರ್ಥವಾಗಿದೆ, ದಟ್ ಮೇಕ್ಸ್ ಸೆನ್ಸ್ ಟು ಮೀ. ಅದು ನನಗೆ ಅರ್ಥವಾಗಿದೆ, ದಟ್ ಮೇಕ್ಸ್ ಸೆನ್ಸ್ ಟು ಮೀ. ನಾನು ನನ್ನ ಕುಟುಂಬಕ್ಕೆ ನಿಜವಾಗಿಯೂ ಹತ್ತಿರವಾಗಿದ್ದೇನೆ, ಐ ರಿಯಲಿ ಕ್ಲೋಸ್ ಟು ಮೈ ಫ್ಯಾಮಿಲಿ. ಐ ರಿಯಲಿ ಕ್ಲೋಸ್ ಟು ಮೈ ಫ್ಯಾಮಿಲಿ. ನಾನು ನಿನ್ನೆ ನನ್ನ ಸ್ನೇಹಿತನೊಂದಿಗೆ ಕಾಫಿಗೆ ಹೋಗಿದ್ದೆ, ಐ ವೆಂಟ್ ಔಟ್ ಫಾರ್ ಕಾಫಿ ವಿತ್ ಮೈ ಫ್ರೆಂಡ್ ಎಸ್ಟರ್ಡೇ. ಐ ವೆಂಟ್ ಔಟ್ ಫಾರ್ ಕಾಫಿ ವಿತ್ ಮೈ ಫ್ರೆಂಡ್ ಎಸ್ಟರ್ಡೇ. ನಾವು ವರ್ಷದಿಂದ ಉತ್ತಮ ಸ್ನೇಹಿತರಾಗಿದ್ದೆವು, ವಿ ಹ್ಯಾವ್ ಬೀನ್ ಗುಡ್ ಫ್ರೆಂಡ್ಸ್ ಫಾರ್ ಇಯರ್. ವಿ ಹ್ಯಾವ್ ಬೀನ್ ಗುಡ್ ಫ್ರೆಂಡ್ಸ್ ಫಾರ್ ಇಯರ್. ಮುಂದಿನ ಸೋಮವಾರದಿಂದ ತರಗತಿಗಳು ಆರಂಭವಾಗಲಿವೆ, ದ ಕ್ಲಾಸಸ್ ವಿಲ್ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ಮಂಡೇ. ದ ಕ್ಲಾಸಸ್ ವಿಲ್ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ಮಂಡೇ. ನಾನು ಈ ವಾರಾಂತ್ಯದಲ್ಲಿ ಮಾಲ್ನಲ್ಲಿ ಶಾಪಿಂಗ್ ಮಾಡುತ್ತೇನೆ, ಐ ವಿಲ್ ಶಾಪ್ ಅಟ್ ದ ಮಾಲ್ ದಿಸ್ ವೀಕೆಂಡ್. ಐ ವಿಲ್ ಶಾಪ್ ಅಟ್ ದ ಮಾಲ್ ದಿಸ್ ವೀಕೆಂಡ್. ಅವಳು ಪ್ರತಿದಿನ ಬೆಳಗ್ಗೆ ಈಜುತ್ತಾಳೆ, ಶಿ ಸ್ವಿಮ್ಸ್ ಎವ್ರಿ ಮಾರ್ನಿಂಗ್. ಶಿ ಸ್ವಿಮ್ಸ್ ಎವ್ರಿ ಮಾರ್ನಿಂಗ್. ಮೀರಾ ತುಂಬ ವೇಗವಾಗಿ ಮಾತನಾಡುತ್ತಾಳೆ, ಮೀರಾ ಟಾಕ್ಸ್ ವೆರಿ ಫಾಸ್ಟ್. ಮೀರಾ ಟಾಕ್ಸ್ ವೆರಿ ಫಾಸ್ಟ್. ಅವಳು ಗಣಿತವನ್ನು ಕಲಿಸುವುದಿಲ್ಲ, ಶಿ ಡಸ್ ನಾಟ್ ಟೀಚ್ ಮ್ಯಾಥ್. ಶಿ ಡಸ್ ನಾಟ್ ಟೀಚ್ ಮ್ಯಾಥ್. ನಾನು ನನ್ನ ಸಾಕು ಪ್ರಾಣಿಗಳನ್ನು ಪ್ರೀತಿಸುತ್ತೇನೆ, ಐ ಲವ್ ಮೈ ಪೆಟ್ಸ್. ಐ ಲವ್ ಮೈ ಪೆಟ್ಸ್. ನಾಳೆ ಮುಂಜಾನೆ ಮೊದಲು ನಾನು ಬೆಳಗಿನ ನಡಿಗೆಗೆ ಹೋಗುತ್ತೇನೆ, ಟುಮಾರೋ ಅರ್ಲಿ ಮಾರ್ನಿಂಗ್ ಫಸ್ಟ್ ಐ ವಿಲ್ ಗೋ ಟು ಮಾರ್ನಿಂಗ್ ವಾಕ್. ಟುಮಾರೋ ಅರ್ಲಿ ಮಾರ್ನಿಂಗ್ ಫಸ್ಟ್ ಐ ವಿಲ್ ಗೋ ಟು ಮಾರ್ನಿಂಗ್ ವಾಕ್. ನಾನು ಪಾತ್ರೆಗಳನ್ನು ತೊಳೆಯುವುದಿಲ್ಲ, ಐ ಡೋಂಟ್ ವಾಶ್ ದ ಡಿಶಸ್. ಐ ಡೋಂಟ್ ವಾಶ್ ದ ಡಿಶಸ್. ನಾನು ಅವರನ್ನು ಪ್ರತಿ ವಾರ ನೋಡುತ್ತೇನೆ, ಐ ಸೀ ದೆಮ್ ಎವ್ರಿ ವೀಕ್. ನಾನು ಅವರನ್ನು ಪ್ರತಿ ವಾರ ನೋಡುತ್ತೇನೆ, ಐ ಸೀ ದೆಮ್ ಎವ್ರಿ ವೀಕ್. ನನಗೆ ಚಹಾ ಇಷ್ಟವಿಲ್ಲ, ಐ ಡು ನಾಟ್ ಲೈಕ್ ಟೀ. ನನಗೆ ಚಹಾ ಇಷ್ಟವಿಲ್ಲ, ಐ ಡು ನಾಟ್ ಲೈಕ್ ಟೀ. ರೈಲು ಸಾಮಾನ್ಯವಾಗಿ ಯಾವಾಗ ಹೊರಡುತ್ತದೆ? ವೆನ್ ಡಸ್ ದ ಟ್ರೈನ್ ಯೂಶುವಲಿ ಲೀವ್? ವೆನ್ ಡಸ್ ದ ಟ್ರೈನ್ ಯೂಶುವಲಿ ಲೀವ್? ಅವನು ಶಾಲೆಗೆ ಹೋಗುತ್ತಾನೆ, ಹಿ ಗೋಸ್ ಟು ಸ್ಕೂಲ್. ಅವನು ಶಾಲೆಗೆ ಹೋಗುತ್ತಾನೆ, ಹಿ ಗೋಸ್ ಟು ಸ್ಕೂಲ್. ಭೂಮಿಯು ಗೋಲಾಕಾರವಾಗಿದೆ, ದ ಅರ್ತ್ ಈಸ್ ಸ್ಪೆರಿಕಲ್. ಭೂಮಿಯು ಗೋಲಾಕಾರವಾಗಿದೆ, ದ ಅರ್ತ್ ಈಸ್ ಸ್ಪೆರಿಕಲ್. ನಾನು ಪ್ರತಿ ಬೇಸಿಗೆಯಲ್ಲಿ ರಜೆಗೆ ಹೋಗುತ್ತೇನೆ, ಐ ಗೋ ಟು ಹಾಲಿಡೇ ಎವ್ರಿ ಸಮ್ಮರ್. ಐ ಗೋ ಟು ಹಾಲಿಡೇ ಎವ್ರಿ ಸಮ್ಮರ್. ನಾನು ಇನ್ನೂ ನಿರ್ಧರಿಸಿಲ್ಲ, ಐ ಸ್ಟಿಲ್ ಹ್ಯಾವಂಟ್ ಡಿಸೈಡೆಡ್. ಐ ಸ್ಟಿಲ್ ಹ್ಯಾವಂಟ್ ಡಿಸೈಡೆಡ್. ನಾನು ವೈದ್ಯರ ಬಳಿಗೆ ಹೋಗಬೇಕಾಗಿದೆ, ಐ ನೀಡ್ ಟು ಗೋ ಟು ದ ಡಾಕ್ಟರ್. ಐ ನೀಡ್ ಟು ಗೋ ಟು ದ ಡಾಕ್ಟರ್. ನೀವು ನನ್ನ ಇಮೇಲ್ ಸ್ವೀಕರಿಸಿದ್ದೀರಾ? ಡಿಡ್ ಯು ರಿಸೀವ್ ಮೈ ಇಮೇಲ್? ನೀವು ನನ್ನ ಇಮೇಲ್ ಸ್ವೀಕರಿಸಿದ್ದೀರಾ? ಡಿಡ್ ಯು ರಿಸೀವ್ ಮೈ ಇಮೇಲ್? ನನಗೆ ಈಗ ಅರ್ಥವಾಯಿತು, ಐ ಅಂಡರ್ಸ್ಟ್ಯಾಂಡ್ ನೌ.
ನನಗೆ ಈಗ ಅರ್ಥವಾಯಿತು. ಐ ಅಂಡರ್ಸ್ಟ್ಯಾಂಡ್ ನೌ. ಅವನು ಯಾವಾಗಲೂ ಸುಳ್ಳು ಹೇಳುತ್ತಲೇ ಇರುತ್ತಾನೆ. ಹಿ ಆಲ್ವೇಸ್ ಕೀಪ್ಸ್ ಟೆಲ್ಲಿಂಗ್ ಲೈ. ಹಿ ಆಲ್ವೇಸ್ ಕೀಪ್ಸ್ ಟೆಲ್ಲಿಂಗ್ ಲೈ. ಕ್ಷಮಿಸಿ, ನಾನು ಸ್ವಲ್ಪ ತಡವಾಗಿದ್ದೇನೆ. ಸಾರಿ, ಐ ಆಮ್ ಬಿಟ್ ಲೇಟ್. ಸಾರಿ, ಐ ಆಮ್ ಬಿಟ್ ಲೇಟ್. ದೇವರ ದಯೆಯಿಂದ, ಬೈ ಗಾಡ್ಸ್ ಗ್ರೇಸ್. ದೇವರ ದಯೆಯಿಂದ, ಬೈ ಗಾಡ್ಸ್ ಗ್ರೇಸ್. ಇದು ನಿಮ್ಮ ಬಗ್ಗೆ ತುಂಬ ಚಿಂತನಾಶೀಲವಾಗಿದೆ. ಇಟ್ ಈಸ್ ವೆರಿ ಥಾಟ್ಫುಲ್ ಆಫ್ ಯು. ಇಟ್ ಈಸ್ ವೆರಿ ಥಾಟ್ಫುಲ್ ಆಫ್ ಯು. ಖಂಡಿತವಾಗಿಯೂ ಇಲ್ಲ, ಅಬ್ಸಲ್ಯೂಟ್ಲಿ ನಾಟ್. ಖಂಡಿತವಾಗಿಯೂ ಇಲ್ಲ, ಅಬ್ಸಲ್ಯೂಟ್ಲಿ ನಾಟ್. ನೀವು ಏನು ಯೋಚಿಸುತ್ತೀರಿ? ವಾಟ್ ಡು ಯು ಥಿಂಕ್? ನೀವು ಏನು ಯೋಚಿಸುತ್ತೀರಿ? ವಾಟ್ ಡು ಯು ಥಿಂಕ್? ಇದು ನಿಜವಾಗಿಯೂ ಸಮಯ ತೆಗೆದುಕೊಳ್ಳುತ್ತದೆ. ಇಟ್ ರಿಯಲಿ ಟೇಕ್ ಟೈಮ್. ಇದು ನಿಜವಾಗಿಯೂ ಸಮಯ ತೆಗೆದುಕೊಳ್ಳುತ್ತದೆ. ಇಟ್ ರಿಯಲಿ ಟೇಕ್ ಟೈಮ್. ನನ್ನನ್ನು ನಂಬಿ, ಬಿಲೀವ್ ಮೀ. ನನ್ನನ್ನು ನಂಬಿ, ಬಿಲೀವ್ ಮೀ. ನಿಮ್ಮ ಇಮೇಲ್ ಐ ಡಿ ಏನು? ವಾಟ್ಸ್ ಯುವರ್ ಇಮೇಲ್ ಐ ಡಿ? ನಿಮ್ಮ ಇಮೇಲ್ ಐ ಡಿ ಏನು? ವಾಟ್ಸ್ ಯುವರ್ ಇಮೇಲ್ ಐ ಡಿ? ನಿನ್ನ ದೂರವಾಣಿ ಸಂಖ್ಯೆ ಏನು? ವಾಟ್ಸ್ ಯುವರ್ ಫೋನ್ ನಂಬರ್? ನಿನ್ನ ದೂರವಾಣಿ ಸಂಖ್ಯೆ ಏನು? ವಾಟ್ಸ್ ಯುವರ್ ಫೋನ್ ನಂಬರ್? ನೀವು ಏನು ಯೋಚಿಸುತ್ತೀರಿ? ವಾಟ್ ಡು ಯು ಥಿಂಕ್? ನೀವು ಏನು ಯೋಚಿಸುತ್ತೀರಿ? ವಾಟ್ ಡು ಯು ಥಿಂಕ್? ಆದಷ್ಟು ಬೇಗ, ಆಸ್ ಸೂನ್ ಆಸ್ ಪಾಸಿಬಲ್. ಆದಷ್ಟು ಬೇಗ, ಆಸ್ ಸೂನ್ ಆಸ್ ಪಾಸಿಬಲ್. ನಿಮ್ಮ ಕೆಲಸ ಏನು? ವಾಟ್ ಈಸ್ ಯುವರ್ ಜಾಬ್? ನಿಮ್ಮ ಕೆಲಸ ಏನು? ವಾಟ್ ಈಸ್ ಯುವರ್ ಜಾಬ್? ಎಲ್ಲ ಸರಿ ಇದೆಯೇ? ಈಸ್ ಎವ್ರಿಥಿಂಗ್ ಓಕೆ? ಎಲ್ಲ ಸರಿ ಇದೆಯೇ? ಈಸ್ ಎವ್ರಿಥಿಂಗ್ ಓಕೆ? ನೀನು ಏನು ಮಾಡಲು ಬಯಸಿರುವೆ? ವಾಟ್ ಡು ಯು ವಾಂಟ್ ಟು ಡೂ? ನೀನು ಏನು ಮಾಡಲು ಬಯಸಿರುವೆ? ವಾಟ್ ಡು ಯು ವಾಂಟ್ ಟು ಡೂ? ಇದು ನಿಜವಾಗಿಯೂ ಸಮಯ ತೆಗೆದುಕೊಳ್ಳುತ್ತದೆ. ಇಟ್ಸ್ ರಿಯಲಿ ಟೇಕ್ ಟೈಮ್. ಇದು ನಿಜವಾಗಿಯೂ ಸಮಯ ತೆಗೆದುಕೊಳ್ಳುತ್ತದೆ. ಇಟ್ಸ್ ರಿಯಲಿ ಟೇಕ್ ಟೈಮ್. ನಾನು ಟೌನ್ ಸೆಂಟರ್ಗೆ ಹೇಗೆ ಹೋಗಬಹುದು? ಹೌ ಕ್ಯಾನ್ ಐ ಗೋ ಟು ದ ಟೌನ್ ಸೆಂಟರ್? ನಾನು ಟೌನ್ ಸೆಂಟರ್ಗೆ ಹೇಗೆ ಹೋಗಬಹುದು? ಹೌ ಕ್ಯಾನ್ ಐ ಗೋ ಟು ದ ಟೌನ್ ಸೆಂಟರ್? ಹವಾಮಾನ ಹೇಗಿದೆ? ವಾಟ್ಸ್ ದ ವೆದರ್ ಲೈಕ್? ಹವಾಮಾನ ಹೇಗಿದೆ? ವಾಟ್ಸ್ ದ ವೆದರ್ ಲೈಕ್? ಇಲ್ಲ, ನನಗೆ ಬೇಡ. ನೋ, ಐ ಡೋಂಟ್ ವಾಂಟ್. ಇಲ್ಲ, ನನಗೆ ಬೇಡ. ನೋ, ಐ ಡೋಂಟ್ ವಾಂಟ್. ಏನಾಗುತ್ತಿದೆ? ವಾಟ್ ಈಸ್ ಗೋಯಿಂಗ್ ಆನ್? ಏನಾಗುತ್ತಿದೆ? ವಾಟ್ ಈಸ್ ಗೋಯಿಂಗ್ ಆನ್? ಅದು ನನ್ನ ನಾಲಿಗೆಯ ತುದಿಯಲ್ಲಿದೆ. ಇಟ್ ಈಸ್ ಆನ್ ದ ಟಿಪ್ ಆಫ್ ಮೈ ಟಂಗ್. ಅದು ನನ್ನ ನಾಲಿಗೆಯ ತುದಿಯಲ್ಲಿದೆ. ಇಟ್ ಈಸ್ ಆನ್ ದ ಟಿಪ್ ಆಫ್ ಮೈ ಟಂಗ್. ಇದು ಅವನಿಗೆ ಉತ್ತಮವಾಗಿದೆ. ಇಟ್ ಈಸ್ ಫಾರ್ ಹಿ ಬೆಸ್ಟ್. ಇದು ಅವನಿಗೆ ಉತ್ತಮವಾಗಿದೆ. ಇಟ್ ಈಸ್ ಫಾರ್ ಹಿ ಬೆಸ್ಟ್. ನನಗೆ ಅರ್ಥವಾಗುತ್ತಿಲ್ಲ. ಐ ಡು ನಾಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥವಾಗುತ್ತಿಲ್ಲ. ಐ ಡು ನಾಟ್ ಅಂಡರ್ಸ್ಟ್ಯಾಂಡ್. ರೈಲು ಯಾವಾಗ ಹೊರಡುತ್ತದೆ? ವೆನ್ ಈಸ್ ದ ಟ್ರೈನ್ ಲೀವಿಂಗ್? ರೈಲು ಯಾವಾಗ ಹೊರಡುತ್ತದೆ? ವೆನ್ ಈಸ್ ದ ಟ್ರೈನ್ ಲೀವಿಂಗ್? ನನಗೆ ಮನವರಿಕೆ ಮಾಡಲು ಪ್ರಯತ್ನಿಸಬೇಡಿ. ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ನನಗೆ ಮನವರಿಕೆ ಮಾಡಲು ಪ್ರಯತ್ನಿಸಬೇಡಿ. ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ನಿಂದನೀಯ ಭಾಷೆಯನ್ನು ಬಳಸಬೇಡಿ. ಡೋಂಟ್ ಯೂಸ್ ಅಬ್ಯೂಸಿವ್ ಲ್ಯಾಂಗ್ವೇಜ್. ನಿಂದನೀಯ ಭಾಷೆಯನ್ನು ಬಳಸಬೇಡಿ. ಡೋಂಟ್ ಯೂಸ್ ಅಬ್ಯೂಸಿವ್ ಲ್ಯಾಂಗ್ವೇಜ್. ಸೇಡು ತೀರಿಸಿಕೊಳ್ಳಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಆನ್ ರಿವೆಂಜ್. ಸೇಡು ತೀರಿಸಿಕೊಳ್ಳಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಆನ್ ರಿವೆಂಜ್.
ಅವಳನ್ನು ಕಡಿಮೆ ಅಂದಾಜು ಮಾಡಬೇಡಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ಹರ್. ಅವಳನ್ನು ಕಡಿಮೆ ಅಂದಾಜು ಮಾಡಬೇಡಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ಹರ್. ಆಹಾರವನ್ನು ಸಿಂಕ್ನಲ್ಲಿ ಎಸೆಯಬೇಡಿ. ಡೋಂಟ್ ಥ್ರೋ ಫುಡ್ ಇನ್ ಸಿಂಕ್. ಆಹಾರವನ್ನು ಸಿಂಕಿನಲ್ಲಿ ಎಸೆಯಬೇಡಿ. ಡೋಂಟ್ ಥ್ರೋ ಫುಡ್ ಇನ್ ಸಿಂಕ್. ನೀವು ತುಂಬ ಬುದ್ಧಿವಂತರು ಎಂದು ಭಾವಿಸಬೇಡಿ. ಡೋಂಟ್ ಥಿಂಕ್ ಯು ಆರ್ ಟೂ ಸ್ಮಾರ್ಟ್. ನೀವು ತುಂಬ ಬುದ್ಧಿವಂತರು ಎಂದು ಭಾವಿಸಬೇಡಿ. ಡೋಂಟ್ ಥಿಂಕ್ ಯು ಆರ್ ಟೂ ಸ್ಮಾರ್ಟ್. ನನಗೆ ಆಗಾಗ ಮೂಗಿನಲ್ಲಿ ರಕ್ತಸ್ರಾವವಾಗುತ್ತದೆ. ಐ ಆಫನ್ ಹ್ಯಾವ್ ನೋಸ್ ಬ್ಲೀಡಿಂಗ್. ಐ ಆಫನ್ ಹ್ಯಾವ್ ನೋಸ್ ಬ್ಲೀಡಿಂಗ್. ತರಕಾರಿಗಳನ್ನು ಕತ್ತರಿಸುವಾಗ ನಾನು ನನ್ನ ಬೆರಳನ್ನು ಕತ್ತರಿಸಿದೆ. ಐ ಕಟ್ ಮೈ ಫಿಂಗರ್ ವೈಲ್ ಕಟಿಂಗ್ ವೆಜಿಟೇಬಲ್ಸ್. ಐ ಕಟ್ ಮೈ ಫಿಂಗರ್ ವೈಲ್ ಕಟಿಂಗ್ ವೆಜಿಟೇಬಲ್ಸ್. ಇಂದು ನನಗೆ ತುಂಬ ಅನಾರೋಗ್ಯ ಅನಿಸುತ್ತಿದೆ. ಐ ಫೀಲ್ ವೆರಿ ಸಿಕ್ ಟುಡೇ. ಐ ಫೀಲ್ ವೆರಿ ಸಿಕ್ ಟುಡೇ. ನಾನು ನನ್ನ ಹಸಿವನ್ನು ಕಳೆದುಕೊಂಡೆ. ಐ ಲಾಸ್ಟ್ ಮೈ ಆಪಿಟೈಟ್. ನಾನು ನನ್ನ ಹಸಿವನ್ನು ಕಳೆದುಕೊಂಡೆ. ಐ ಲಾಸ್ಟ್ ಮೈ ಆಪಿಟೈಟ್. ನಾನು ಆ ರೀತಿ ಹೇಳಲಿಲ್ಲ. ನಾನು ಆ ರೀತಿ ಹೇಳಲಿಲ್ಲ. ಐ ಡಿಡ್ ನಾಟ್ ಸೇ ಇನ್ ದಟ್ ವೇ. ಐ ಡಿಡ್ ನಾಟ್ ಸೇ ಇನ್ ದಟ್ ವೇ. ನಾನು ಹೇಳಿದ ಮಾತು ಕೇಳು. ನಾನು ಹೇಳಿದ ಮಾತು ಕೇಳು. ಲಿಸನ್ ಟು ವಾಟ್ ಐ ಸೆಡ್. ಮಕ್ಕಳು ನಾವು ಎಷ್ಟೇ ಹೇಳಿದರೂ ಕೇಳದೇ ಇದ್ದಾಗ ಲಿಸನ್ ಟು ವಾಟ್ ಐ ಸೆಡ್ ಅಂತ ಹೇಳಬಹುದು. ದೊಡ್ಡವರ ಮಾತು ಕೇಳು, ಒಳ್ಳೆಯದಾಗುತ್ತದೆ. ದೊಡ್ಡವರ ಮಾತು ಕೇಳು, ಒಳ್ಳೆಯದಾಗುತ್ತದೆ. ಇಟ್ ಈಸ್ ಗುಡ್ ಟು ಲಿಸನ್ ಟು ಎಲ್ಡರ್ಸ್. ಈಸ್ ಗುಡ್ ಟು ಲಿಸನ್ ಟು ಎಲ್ಡರ್ಸ್. ಹಬ್ಬದ ಕೆಲಸಗಳು ಮುಗೀತಾ? ಹಬ್ಬದ ಕೆಲಸಗಳು ಮುಗೀತಾ? ಆರ್ ದ ಫೆಸ್ಟಿವ್ ವರ್ಕ್ಸ್ ಡನ್? ಆರ್ ದ ಫೆಸ್ಟಿವ್ ವರ್ಕ್ಸ್ ಡನ್? ನಿಮ್ಮ ತಂದೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರಲ್ವಾ, ಈಗ ಹೇಗಿದ್ದಾರೆ? ನಿಮ್ಮ ತಂದೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರಲ್ವಾ, ಈಗ ಹೇಗಿದ್ದಾರೆ? Your father was admitted in the hospital, right? How he is now? Your father was admitted in the hospital, right? How he is now? ಅವರು ನನ್ನ ಮಾತು ಕೇಳುವುದಿಲ್ಲ. ಅವರು ನನ್ನ ಮಾತು ಕೇಳುವುದಿಲ್ಲ. They will not listen my words. They will not listen my words. ಅಮ್ಮನ ಮಾತು ಕೇಳಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. ಅಮ್ಮನ ಮಾತು ಕೇಳಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. If I had listened to my mother, this would not have happened. If I had listened to my mother, this would not have happened. ಅವರು ಯಾಕೆ ಈ ರೀತಿ ವರ್ತಿಸುತ್ತಿದ್ದಾರೋ ಗೊತ್ತಿಲ್ಲ. I don't know why they are behaving like this. ಅವರು ಯಾಕೆ ಈ ರೀತಿ ವರ್ತಿಸುತ್ತಿದ್ದಾರೋ ಗೊತ್ತಿಲ್ಲ. ಐ ಡೋಂಟ್ ನೋ ವೈ ದೇ ಆರ್ ಬಿಹೇವಿಂಗ್ ಲೈಕ್ ದಿಸ್. ತಿನ್ನುವ ವಿಚಾರದಲ್ಲಿ ಜಿಪುಣತನ ತೋರಿಸಬೇಡಿ. ತಿನ್ನುವ ವಿಚಾರದಲ್ಲಿ ಜಿಪುಣತನ ತೋರಿಸಬೇಡಿ. ಡೋಂಟ್ ಬಿ ಸ್ಟಿಂಜಿ ವೆನ್ ಇಟ್ ಕಮ್ಸ್ ಟು ಈಟಿಂಗ್. ಡೋಂಟ್ ಬಿ ಸ್ಟಿಂಜಿ ವೆನ್ ಇಟ್ ಕಮ್ಸ್ ಟು ಈಟಿಂಗ್. ಮಕ್ಕಳ ವಿಚಾರ ಬಂದರೆ ತಂದೆ ತಾಯಿ ಇಬ್ಬರು ಕುಳಿತುಕೊಂಡು ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಳಬೇಕು. ಮಕ್ಕಳ ವಿಚಾರ ಬಂದರೆ ತಂದೆ ತಾಯಿ ಇಬ್ಬರು ಕುಳಿತುಕೊಂಡು ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಳಬೇಕು. ವೆನ್ ಇಟ್ ಕಮ್ಸ್ ಟು ಚಿಲ್ಡ್ರನ್, ಪೇರೆಂಟ್ಸ್ ಶುಡ್ ಸಿಟ್ ಆ್ಯಂಡ್ ಡಿಸ್ಕಸ್ ಆ್ಯಂಡ್ ಟೇಕ್ ಅ ಡಿಸಿಷನ್. ವೆನ್ ಇಟ್ ಕಮ್ಸ್ ಟು ಚಿಲ್ಡ್ರನ್, ಪೇರೆಂಟ್ಸ್ ಶುಡ್ ಸಿಟ್ ಆ್ಯಂಡ್ ಡಿಸ್ಕಸ್ ಆ್ಯಂಡ್ ಟೇಕ್ ಡಿಸಿಷನ್. ಅವರನ್ನು ಬದಲಾಯಿಸಲು ದೇವರಿಂದ ಮಾತ್ರ ಸಾಧ್ಯ. ಅವರನ್ನು ಬದಲಾಯಿಸಲು ದೇವರಿಂದ ಮಾತ್ರ ಸಾಧ್ಯ. ಓನ್ಲಿ ಗಾಡ್ ಕ್ಯಾನ್ ಚೇಂಜ್ ದೆಮ್. ಓನ್ಲಿ ಗಾಡ್ ಕ್ಯಾನ್ ಚೇಂಜ್ ದೆಮ್. ಈ ಸಲ ಹಬ್ಬಕ್ಕೆ ನಮ್ಮ ಮನೆಗೆ ಬನ್ನಿ. ಈ ಸಲ ಹಬ್ಬಕ್ಕೆ ನಮ್ಮ ಮನೆಗೆ ಬನ್ನಿ. ಕಮ್ ಟು ಅವರ್ ಹೌಸ್ ಫಾರ್ ದಿಸ್ ಫೆಸ್ಟಿವಲ್. ಕಮ್ ಟು ಅವರ್ ಹೌಸ್
for this festival. ಹಬ್ಬದ ಸೀಸನ್ನಲ್ಲಿ ಹೂವು ಹಣ್ಣು ಬೆಲೆ ಜಾಸ್ತಿ. ಹಬ್ಬದ ಸೀಸನ್ನಲ್ಲಿ ಹೂವು ಹಣ್ಣು ಬೆಲೆ ಜಾಸ್ತಿ. During the festive season, the price of flowers and fruits is high. During festive season, the price of flowers and fruits is high. ಸೊಸೆಯಂದಿರಿಗೆ ಹಿಂಸೆ ಕೊಡಬಾರದು, ಅದು ನಮಗೆ ಒಳ್ಳೆಯದಲ್ಲ. ಸೊಸೆಯಂದಿರಿಗೆ ಹಿಂಸೆ ಕೊಡಬಾರದು, ಅದು ನಮಗೆ ಒಳ್ಳೆಯದಲ್ಲ. Daughter-in-laws should not be abused. It is not good for us. Daughter-in-laws should not be abused. It is not good for us. ನನ್ನ ಗಂಡ ಏನನ್ನೂ ಯೋಚನೆ ಮಾಡದೆ ಕೆಲಸಗಳನ್ನು ಮಾಡುತ್ತಾನೆ. ನನ್ನ ಗಂಡ ಏನನ್ನೂ ಯೋಚನೆ ಮಾಡದೆ ಕೆಲಸಗಳನ್ನು ಮಾಡುತ್ತಾನೆ. My husband does things without thinking. My husband does things without thinking. ಮುಂದಿನ ಭವಿಷ್ಯ ಏನಾಗುತ್ತೋ ಎಂಬ ಭಯ. ಮುಂದಿನ ಭವಿಷ್ಯ ಏನಾಗುತ್ತೋ ಎಂಬ ಭಯ. Fear of the future. Fear of the future. ಯಾವುದಾದ್ರೂ ವಿಚಾರಕ್ಕೆ ಬಂದಾಗ ಮುಂದೆ ಏನಾಗುತ್ತೋ ಎಂಬ ಭಯ ಅನ್ನೋದಕ್ಕೆ ಈ ರೀತಿ ಹೇಳಬಹುದು. ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಇರಲಿ. ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಇರಲಿ. Think about the future of the children. Think about the future of the children. Think about the future of the children. ತಂದೆ ತಾಯಿಯ ಮಾತನ್ನು ಕೇಳಿ. ತಂದೆ ತಾಯಿಯ ಮಾತನ್ನು ಕೇಳಿ. Listen to your parents. Listen to your parents. ಯಾರೇ ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಬುದ್ಧಿ ಮಾತು ಹೇಳುವ ಸಂದರ್ಭದಲ್ಲಿ ಲಿಸನ್ ಟು ಯುವರ್ ಪ್ಯಾರೆಂಟ್ಸ್ ಅಂತ ಹೇಳಬಹುದು. ನಾನು ಕ್ಯಾಟರಿಂಗ್ ಬಿಸ್ನೆಸ್ ಮಾಡಲು ಯೋಚಿಸುತ್ತಿದ್ದೇನೆ. ನಾನು ಕ್ಯಾಟರಿಂಗ್ ಬಿಸ್ನೆಸ್ ಮಾಡಲು ಯೋಚಿಸುತ್ತಿದ್ದೇನೆ. I am thinking of doing catering business. I am thinking of doing catering business. ಬರಬೇಕಾದವರು ಇನ್ನೂ ಜಾಸ್ತಿ ಜನ ಇದ್ದಾರೆ. ಬರಬೇಕಾದವರು ಇನ್ನೂ ಜಾಸ್ತಿ ಜನ ಇದ್ದಾರೆ. There are more people to come. There are more people to come. ಅವಳು ಪ್ರತಿದಿನ ಶಾಲೆಗೆ ಹೋಗುತ್ತಾಳೆ. ಅವಳು ಪ್ರತಿದಿನ ಶಾಲೆಗೆ ಹೋಗುತ್ತಾಳೆ. She goes to school every day. She goes to school every day. ನಿಮ್ಮ ಶಾಲೆಯ ಹೆಸರೇನು? ನಿಮ್ಮ ಶಾಲೆಯ ಹೆಸರೇನು? What is the name of your school? What is the name of your school? Next sentence is ತೋಟಗಾರನು ಸಸ್ಯಗಳಿಗೆ ನೀರು ಹಾಕುತ್ತಾನೆ. ತೋಟಗಾರನು ಸಸ್ಯಗಳಿಗೆ ನೀರು ಹಾಕುತ್ತಾನೆ. The gardener waters the plants. The gardener waters the plants. ನೀನು ಅಥವಾ ನೀವು ಯಾವಾಗ ನನ್ನ ಮನೆಗೆ ಬರುತ್ತೀರಾ? ನೀನು ಯಾವಾಗ ನನ್ನ ಮನೆಗೆ ಬರುತ್ತೀರಾ? When will you come to my house? When will you come to my house? ನೀನು ಯಾವಾಗ ನನ್ನ ಮನೆಗೆ ಬರುತ್ತೀರಾ? When will you come to my house? ನೀವು ಎಲ್ಲಿ ವಾಸಿಸುತ್ತೀರಾ? ಯಾರಾದರೂ ನಿಮಗೆ ಹೊಸಬರು ಪರಿಚಯ ಆದಾಗ ನೀವು ಎಲ್ಲಿ ವಾಸಿಸುತ್ತೀರಾ ಅಂತ ಕಾಮನ್ ಆಗಿ ಕೇಳ್ತೀರಾ. ಆಗ ಇಂಗ್ಲಿಷ್ನಲ್ಲಿ ವೇರ್ ಡು ಯು ಲೀವ್? ವೇರ್ ಡು ಯು ಲೀವ್ ಅಂತ ಕೇಳಬಹುದು. ತಾಯಿ ನಮಗೆ ಅಡುಗೆ ಮಾಡುತ್ತಾರೆ. ತಾಯಿ ನಮಗೆ ಅಡುಗೆ ಮಾಡುತ್ತಾರೆ. ಮದರ್ ಕುಕ್ಸ್ ಫುಡ್ ಫಾರ್ ಅಸ್. ಮದರ್ ಕುಕ್ಸ್ ಫುಡ್ ಫಾರ್ ಅಸ್. ನಿಮ್ಮ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾರು ಅಡುಗೆ ಮಾಡುವುದು ಅಂತ ಕೇಳಿದಾಗ ಮದರ್ ಕುಕ್ಸ್ ಫುಡ್ ಫಾರ್ ಅಸ್ ಅಂತ ಹೇಳಬಹುದು. ನೀವು ನನ್ನೊಂದಿಗೆ ಆಡುತ್ತೀರಾ? ನೀವು ನನ್ನೊಂದಿಗೆ ಆಡುತ್ತೀರಾ? ವಿಲ್ ಯು ಪ್ಲೇ ವಿತ್ ಮೀ? ವಿಲ್ ಯು ಪ್ಲೇ ವಿತ್ ಮೀ? ಮಕ್ಕಳು ಮನೆಯಲ್ಲಿ ಒಬ್ಬರೇ ಆಡುತ್ತಿರುವಾಗ ವಿಲ್ ಯು ಪ್ಲೇ ವಿತ್ ಮೀ ಅಂತ ನೀವು ರಿಕ್ವೆಸ್ಟ್ ಆಗಿ ಕೇಳಬಹುದು.
ರಾತ್ರಿಯಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ. ರಾತ್ರಿಯಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ. ಸ್ಟಾರ್ಸ್ ಶೈನ್ ಅಟ್ ನೈಟ್. ಸ್ಟಾರ್ಸ್ ಶೈನ್ ಅಟ್ ನೈಟ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಮೇಜಿನ ಮೇಲೆ ಏನು ಇರಿಸಲಾಗಿದೆ. ಮೇಜಿನ ಮೇಲೆ ಏನು ಇರಿಸಲಾಗಿದೆ. ವಾಟ್ ಈಸ್ ಕೆಪ್ಟ್ ಆನ್ ದ ಟೇಬಲ್. ವಾಟ್ ಈಸ್ ಕೆಪ್ಟ್ ಆನ್ ದ ಟೇಬಲ್. ಆನ್ ದ ಟೇಬಲ್ ಅಂದರೆ ಮೇಜಿನ ಮೇಲೆ ಎಂಬ ಅರ್ಥ. ಪಕ್ಷಿಗಳು ಗೂಡು ಕಟ್ಟುತ್ತವೆ. ಪಕ್ಷಿಗಳು ಗೂಡು ಕಟ್ಟುತ್ತವೆ. ಬರ್ಡ್ಸ್ ಬಿಲ್ಡ್ ನೆಸ್ಟ್ಸ್. ಬರ್ಡ್ಸ್ ಬಿಲ್ಡ್ ನೆಸ್ಟ್ಸ್. ಬಿಲ್ಡ್ ನೆಸ್ಟ್ಸ್ ಅಂದರೆ ಗೂಡು ಕಟ್ಟುತ್ತವೆ ಎಂಬ ಅರ್ಥ. ಟೀನಾ ಒಂದು ಹಾಡನ್ನು ಹಾಡುತ್ತಾಳೆ. ಟೀನಾ ಒಂದು ಹಾಡನ್ನು ಹಾಡುತ್ತಾಳೆ. ಟೀನಾ ಸಿಂಗ್ಸ್ ಅ ಸಾಂಗ್. ಟೀನಾ ಸಿಂಗ್ಸ್ ಅ ಸಾಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಾನು ನನ್ನ ಪುಸ್ತಕಗಳನ್ನು ಚೀಲದಲ್ಲಿ ಇಡುತ್ತೇನೆ. ನಾನು ನನ್ನ ಪುಸ್ತಕಗಳನ್ನು ಚೀಲದಲ್ಲಿ ಇಡುತ್ತೇನೆ. ಐ ಕೀಪ್ ಮೈ ಬುಕ್ಸ್ ಇನ್ ದ ಬ್ಯಾಗ್. ಐ ಕೀಪ್ ಮೈ ಬುಕ್ಸ್ ಇನ್ ದ ಬ್ಯಾಗ್. ನನ್ನ ಶಾಲೆಯಲ್ಲಿ ಉದ್ಯಾನವನವಿದೆ. ನನ್ನ ಶಾಲೆಯಲ್ಲಿ ಉದ್ಯಾನವನವಿದೆ. ಮೈ ಸ್ಕೂಲ್ ಹ್ಯಾಸ್ ಅ ಗಾರ್ಡನ್. ಮೈ ಸ್ಕೂಲ್ ಹ್ಯಾಸ್ ಅ ಗಾರ್ಡನ್. ಹ್ಯಾಸ್ ಎಂಬ ಪದವು ಇದೆ ಎಂಬುದನ್ನು ಸೂಚಿಸುತ್ತದೆ. ರಸ್ತೆಯ ಇಕ್ಕೆಲಗಳಲ್ಲಿ ದೊಡ್ಡ ಮರಗಳಿವೆ. ರಸ್ತೆಯ ಇಕ್ಕೆಲಗಳಲ್ಲಿ ದೊಡ್ಡ ಮರಗಳಿವೆ. ದೇರ್ ಆರ್ ಬಿಗ್ ಟ್ರೀಸ್ ಆನ್ both sides of the road. There are big trees on both sides of the road. ಹರಿತವಾದ ಚಾಕು ನನ್ನ ಬೆರಳನ್ನು ಕತ್ತರಿಸಿತು. ಹರಿತವಾದ ಚಾಕು ನನ್ನ ಬೆರಳನ್ನು ಕತ್ತರಿಸಿತು. The sharp knife cut my finger. The sharp knife cut my finger. ನನ್ನ ತಾಯಿಗೆ ಹಸಿರು ಸೀರೆ ಇದೆ. ನನ್ನ ತಾಯಿಗೆ ಹಸಿರು ಸೀರೆ ಇದೆ. ಮೈ ಮದರ್ ಹ್ಯಾಸ್ ಅ ಗ್ರೀನ್ ಸ್ಯಾರಿ. ಮೈ ಮದರ್ ಹ್ಯಾಸ್ ಅ ಗ್ರೀನ್ ಸ್ಯಾರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ಐ ಆಮ್ ಫೈನ್. ನೀವು ಹೇಗಿದ್ದೀರಿ? ಹೌ ಆರ್ ಯು? ಹೌ ಆರ್ ಯು? ನಾನು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್. ಐ ಆಮ್ ಗೋಯಿಂಗ್. ನನಗೆ ಸಂತೋಷವಾಗಿದೆ. ಐ ಆಮ್ ಹ್ಯಾಪಿ. ಐ ಆಮ್ ಹ್ಯಾಪಿ. ಟಿವಿ ಆಫ್ ಮಾಡಿ. ಟರ್ನ್ ಆಫ್ ದ ಟಿವಿ. ಟರ್ನ್ ಆಫ್ ದ ಟಿವಿ. ನಾನು ಪಾವತಿಸುತ್ತೇನೆ. ಐ ವಿಲ್ ಪೇ. ಐ ವಿಲ್ ಪೇ. ಅದು ನಿಜವೇ? ಈಸ್ ಇಟ್ ಟ್ರೂ? ಈಸ್ ಇಟ್ ಟ್ರೂ? ನಾನು ಬಿದ್ದೆ. ಐ ಫೆಲ್ ಡೌನ್. ಐ ಫೆಲ್ ಡೌನ್. ಯಾರೋ ಒಬ್ಬರು ಬರುತ್ತಿದ್ದಾರೆ. Someone is coming. Someone is coming. ನನ್ನನ್ನು ಅಪಹಾಸ್ಯ ಮಾಡಬೇಡಿ. Don't mock me. Don't mock me. ನಾನು ನಂತರ ತಿನ್ನುತ್ತೇನೆ. I will eat afterwards. I will eat afterwards. ಮತ್ತೆ ಮತ್ತೆ. Over and over. Over and over. ನೀವು ಇದರಿಂದ ದೂರವಿರಿ. You keep out of this. You keep out of this. ಅದನ್ನು ಅಲ್ಲಿ ಇರಿಸಿ. Place it there. Place it there.
ನನಗೆ ಹೇಗೆ ಗೊತ್ತು? ಹೌ ಡು ಐ ನೋ? ಹೌ ಡು ಐ ನೋ? ನಿನಗೆ ಏನು ಬೇಕು? ವಾಟ್ ಡು ಯು ವಾಂಟ್? ವಾಟ್ ಡು ಯು ವಾಂಟ್? ನಾನು ಸಂತೋಷದಿಂದ ಇಲ್ಲ. ಐ ಆಮ್ ನಾಟ್ ಹ್ಯಾಪಿ. ಐ ಆಮ್ ನಾಟ್ ಹ್ಯಾಪಿ. ನಿನ್ನ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ನಿನ್ನ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ಈ ಬಗ್ಗೆ ನನಗೆ ತುಂಬ ವಿಷಾದವಿದೆ. ಐ ಆಮ್ ವೆರಿ ಸಾರಿ ಅಬೌಟ್ ದಿಸ್. ಐ ಆಮ್ ವೆರಿ ಸಾರಿ ಅಬೌಟ್ ದಿಸ್. ನಾನು ನನ್ನ ಮನಸ್ಸನ್ನು ಬದಲಾಯಿಸಿದ್ದೇನೆ. ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್. ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್. ಬೇರೇನು ಬೇಕು ನಿನಗೆ? ವಾಟ್ ಎಲ್ಸ್ ಡು ಯು ವಾಂಟ್? ವಾಟ್ ಎಲ್ಸ್ ಡು ಯು ವಾಂಟ್? ನೀವು ನನಗೆ ಕಿವಿಗೊಡಬಹುದೇ? ಕ್ಯಾನ್ ಯು ಇಯರ್ ಮೀ? ಕ್ಯಾನ್ ಯು ಇಯರ್ ಮೀ? ಯಾರಿದು? ಹೂ ಇಸ್ ದಿಸ್? ಯಾರಿದು? ಹೂ ಇಸ್ ದಿಸ್? ನಾನು ನಿನ್ನನ್ನು ಕೇಳಲು ಸಾಧ್ಯವಿಲ್ಲ. ಐ ಕೆನಾಟ್ ಇಯರ್ ಯು. ಐ ಕೆನಾಟ್ ಇಯರ್ ಯು. ನನಗೆ ಬಾಯಾರಿಕೆಯಾಗುತ್ತಿದೆ. ಐ ಆಮ್ ಗೆಟಿಂಗ್ ಥರ್ಸ್ಟಿ. ನನಗೆ ಬಿಕ್ಕಳಿಕೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಹಿಕಪ್ಸ್. ನನಗೆ ಬಿಕ್ಕಳಿಕೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಹಿಕಪ್ಸ್. ನನಗೆ ಕೆಮ್ಮು ಬರುತ್ತಿದೆ. ಐ ಆಮ್ ಗೆಟಿಂಗ್ ಅ ಕಾಫ್. ನನಗೆ ಕೆಮ್ಮು ಬರುತ್ತಿದೆ. ಐ ಆಮ್ ಗೆಟಿಂಗ್ ಅ ಕಾಫ್. ನನಗೆ ಸೀನು ಬರುತ್ತಿದೆ. ಐ ಆಮ್ ಗೆಟಿಂಗ್ ಸ್ನೀಸಿಂಗ್. ನನಗೆ ಸೀನು ಬರುತ್ತಿದೆ. ಐ ಆಮ್ ಗೆಟಿಂಗ್ ಸ್ನೀಸಿಂಗ್. ನನಗೆ ಆಕಳಿಕೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಯಾನ್ಸ್. ನನಗೆ ಆಕಳಿಕೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಯಾನ್ಸ್. ನನಗೆ ನಿದ್ದೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಸ್ಲೀಪ್. ನನಗೆ ನಿದ್ದೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಸ್ಲೀಪ್. ಅವನು ಅಳುತ್ತಿದ್ದಾನೆ. ಹಿ ಈಸ್ ವೀಪಿಂಗ್. ಅವನು ಅಳುತ್ತಿದ್ದಾನೆ. ಹಿ ಈಸ್ ವೀಪಿಂಗ್. ಹಾಗೆ ತೋರುತ್ತದೆ. ಇಟ್ ಸೀಮ್ಸ್ ಸೋ. ಹಾಗೆ ತೋರುತ್ತದೆ. ಇಟ್ ಸೀಮ್ಸ್ ಸೋ. ನೀವು ಕಾಲೇಜಿಗೆ ಹೇಗೆ ಹೋಗುತ್ತೀರಿ? ಹೌ ಡು ಯು ಗೆಟ್ ಟು ಕಾಲೇಜ್? ನೀವು ಕಾಲೇಜಿಗೆ ಹೇಗೆ ಹೋಗುತ್ತೀರಿ? ಹೌ ಡು ಯು ಗೆಟ್ ಟು ಕಾಲೇಜ್? ನೀವು ಅಲ್ಲಿ ಏನು ಖರೀದಿಸುತ್ತೀರಿ? ವಾಟ್ ವಿಲ್ ಯು ಬೈ ದೇರ್? ನೀವು ಅಲ್ಲಿ ಏನು ಖರೀದಿಸುತ್ತೀರಿ? ವಾಟ್ ವಿಲ್ ಯು ಬೈ ದೇರ್? ನಿಮ್ಮೊಂದಿಗೆ ಬೇರೆ ಯಾರಾದರೂ ಬರುತ್ತಾರೆಯೇ? ವಿಲ್ ಎನಿವನ್ ಎಲ್ಸ್ ಕಮ್ ವಿತ್ ಯು? ನಿಮ್ಮೊಂದಿಗೆ ಬೇರೆ ಯಾರಾದರೂ ಬರುತ್ತಾರೆಯೇ? ವಿಲ್ ಎನಿವನ್ ಎಲ್ಸ್ ಕಮ್ ವಿತ್ ಯು? ನನಗೆ ಆಗಾಗ ಮೂಗಿನಲ್ಲಿ ರಕ್ತಸ್ರಾವವಾಗುತ್ತದೆ. ಐ ಆಫನ್ ಹ್ಯಾವ್ ನೋಸ್ ಬ್ಲೀಡ್ಸ್. ನನಗೆ ಆಗಾಗ ಮೂಗಿನಲ್ಲಿ ರಕ್ತಸ್ರಾವವಾಗುತ್ತದೆ. ಐ ಆಫನ್ ಹ್ಯಾವ್ ನೋಸ್ ಬ್ಲೀಡ್ಸ್. ಇಂದು ನನಗೆ ತುಂಬ ಅನಾರೋಗ್ಯ ಅನಿಸುತ್ತಿದೆ. ಐ ಫೀಲ್ ವೆರಿ ಸಿಕ್ ಟುಡೇ. ಇಂದು ನನಗೆ ತುಂಬ ಅನಾರೋಗ್ಯ ಅನಿಸುತ್ತಿದೆ. ಐ ಫೀಲ್ ವೆರಿ ಸಿಕ್ ಟುಡೇ. ಅದು ಎಷ್ಟು? ಹೌ ಮಚ್ ಈಸ್ ದ್ಯಾಟ್? ಅದು ಎಷ್ಟು? ಹೌ ಮಚ್ ಈಸ್ ದ್ಯಾಟ್? ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಿಜವಾಗಿಯೂ ನಾನು
ನಿನ್ನನ್ನು ಮೆಚ್ಚುತ್ತೇನೆ. ರಿಯಲಿ ಐ ಅಪ್ರಿಸಿಯೇಟ್ ಯು. ನಿಜವಾಗಿಯೂ ನಾನು ನಿನ್ನನ್ನು ಮೆಚ್ಚುತ್ತೇನೆ. ರಿಯಲಿ ಐ ಅಪ್ರಿಸಿಯೇಟ್ ಯು. ನೀವು ನನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ. ಯು ಆರ್ ವೇಸ್ಟಿಂಗ್ ಮೈ ಟೈಮ್. ನೀವು ನನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ. ಯು ಆರ್ ವೇಸ್ಟಿಂಗ್ ಮೈ ಟೈಮ್. ಇದು ನಿಮ್ಮ ಬಗ್ಗೆ ತುಂಬ ಚಿಂತನಾಶೀಲವಾಗಿದೆ. ಇಟ್ ಈಸ್ ವೆರಿ ಥಾಟ್ಫುಲ್ ಆಫ್ ಯು. ಇದು ನಿಮ್ಮ ಬಗ್ಗೆ ತುಂಬ ಚಿಂತನಾಶೀಲವಾಗಿದೆ. ಇಟ್ ಈಸ್ ವೆರಿ ಥಾಟ್ಫುಲ್ ಆಫ್ ಯು. ನಿಮಗೆ ಏನಾದರೂ ಬೇಕಾ? ಡು ಯು ನೀಡ್ ಎನಿಥಿಂಗ್? ನಿಮಗೆ ಏನಾದರೂ ಬೇಕಾ? ಡು ಯು ನೀಡ್ ಎನಿಥಿಂಗ್? ಒಳ್ಳೆಯ ವಾರಾಂತ್ಯವನ್ನು ಹೊಂದಿರಿ. ಹ್ಯಾವ್ ಎ ಗುಡ್ ವೀಕೆಂಡ್. ಒಳ್ಳೆಯ ವಾರಾಂತ್ಯವನ್ನು ಹೊಂದಿರಿ. ಹ್ಯಾವ್ ಎ ಗುಡ್ ವೀಕೆಂಡ್. ಅಷ್ಟು ಬಾಲಿಶ ಆಗಬೇಡ ಅಥವಾ ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡಬೇಡಿ ಅನ್ನೋದಕ್ಕೇನು ಡೋಂಟ್ ಬಿ ಸೋ ಚೈಲ್ಡಿಶ್. ಡೋಂಟ್ ಬಿ ಸೋ ಚೈಲ್ಡಿಶ್. ಅಂತಹ ಶಬ್ದ ಮಾಡುವುದನ್ನು ನಿಲ್ಲಿಸಿ. ಸ್ಟಾಪ್ ಮೇಕಿಂಗ್ ಸಚ್ ಎ ನಾಯ್ಸ್. ಅಂತಹ ಶಬ್ದ ಮಾಡುವುದನ್ನು ನಿಲ್ಲಿಸಿ. ಸ್ಟಾಪ್ ಮೇಕಿಂಗ್ ಸಚ್ ಎ ನಾಯ್ಸ್. ದಯವಿಟ್ಟು ನೀವು ನನಗೆ ಮತ್ತೊಮ್ಮೆ ವಿವರಿಸಬಹುದು. ಪ್ಲೀಸ್ ಕ್ಯಾನ್ ಯು ಎಕ್ಸ್ಪ್ಲೇನ್ ಮಿ ಅಗೈನ್? ಪ್ಲೀಸ್ ಕ್ಯಾನ್ ಯು ಎಕ್ಸ್ಪ್ಲೇನ್ ಮಿ ಅಗೈನ್? ಜಾಣತನದಿಂದ ವರ್ತಿಸಬೇಡಿ. ಡೋಂಟ್ ಆ್ಯಕ್ಟ್ ಟೂ ಸ್ಮಾರ್ಟ್. ಜಾಣತನದಿಂದ ವರ್ತಿಸಬೇಡಿ. ಡೋಂಟ್ ಆ್ಯಕ್ಟ್ ಟೂ ಸ್ಮಾರ್ಟ್. ಇದು ಇನ್ನೂ 1 ಗಂಟೆ ತೆಗೆದುಕೊಳ್ಳುತ್ತದೆ. ಇಟ್ ವಿಲ್ ಟೇಕ್ ಅನದರ್ 1 hour. ಇದು ಇನ್ನೂ 1 ಗಂಟೆ ತೆಗೆದುಕೊಳ್ಳುತ್ತದೆ. ಇಟ್ ವಿಲ್ ಟೇಕ್ ಅನದರ್ 1 hour. ದಯವಿಟ್ಟು ಗೊರಕೆ ಹೊಡೆಯಬೇಡಿ. ಪ್ಲೀಸ್ ಡೋಂಟ್ ಸ್ನೋರ್. ದಯವಿಟ್ಟು ಗೊರಕೆ ಹೊಡೆಯಬೇಡಿ. ಪ್ಲೀಸ್ ಡೋಂಟ್ ಸ್ನೋರ್. ಭಾವುಕರಾಗಬೇಡಿ. ಡೋಂಟ್ ಬಿ ಎಮೋಷನಲ್. ಡೋಂಟ್ ಬಿ ಎಮೋಷನಲ್. ನಾನು ನಿಮಗೆ ನಂತರ ಕರೆ ಮಾಡಬಹುದೇ? ಕ್ಯಾನ್ ಐ ಕಾಲ್ ಯು ಲೇಟರ್? ಕ್ಯಾನ್ ಐ ಕಾಲ್ ಯು ಲೇಟರ್? ವಿಶ್ರಾಂತಿ ತೆಗೆದುಕೊಳ್ಳಿ. ಟೇಕ್ ರೆಸ್ಟ್. ವಿಶ್ರಾಂತಿ ತೆಗೆದುಕೊಳ್ಳಿ. ಟೇಕ್ ರೆಸ್ಟ್. ಬೇರೇನು ಬೇಕು ನಿಮಗೆ? ವಾಟ್ ಎಲ್ಸ್ ಡು ಯು ವಾಂಟ್? ವಾಟ್ ಎಲ್ಸ್ ಡು ಯು ವಾಂಟ್? ನನ್ನನ್ನು ಅವಮಾನಿಸಬೇಡಿ. ಡೋಂಟ್ ಇನ್ಸಲ್ಟ್ ಮೀ. ಡೋಂಟ್ ಇನ್ಸಲ್ಟ್ ಮೀ. ದಯವಿಟ್ಟು ನನ್ನ ಜೊತೆ ಮಾತನಾಡು. ಪ್ಲೀಸ್ ಟಾಕ್ ಟು ಮೀ. ಪ್ಲೀಸ್ ಟಾಕ್ ಟು ಮೀ. ಕ್ಷಮಿಸು ಎಂದು ಕೇಳು. ಸೇ ಸಾರಿ. ಸೇ ಸಾರಿ. ನನಗೆ ಕೆಲಸವಿಲ್ಲ. ಐ ಡೋಂಟ್ ಹ್ಯಾವ್ ವರ್ಕ್. ಐ ಡೋಂಟ್ ಹ್ಯಾವ್ ವರ್ಕ್. ನನ್ನ ಕೈ ಹಿಡಿ. ಹೋಲ್ಡ್ ಮೈ ಹ್ಯಾಂಡ್. ನನ್ನ ಕೈ ಹಿಡಿ. ಹೋಲ್ಡ್ ಮೈ ಹ್ಯಾಂಡ್. ಇಂದು ನಿಮ್ಮ ಯೋಜನೆಗಳೇನು? ವಾಟ್ ಈಸ್ ಯುವರ್ ಪ್ಲಾನ್ಸ್ ಟುಡೇ? ವಾಟ್ ಈಸ್ ಯುವರ್ ಪ್ಲಾನ್ಸ್ ಟುಡೇ? ನಿಮ್ಮ ಮುಖವನ್ನು ತೊಳೆಯಿರಿ. ವಾಶ್ ಯುವರ್ ಫೇಸ್. ನಿಮ್ಮ ಮುಖವನ್ನು ತೊಳೆಯಿರಿ. ವಾಶ್ ಯುವರ್ ಫೇಸ್. ವಾಶ್ ಯುವರ್ ಫೇಸ್. ನೀನೇಕೆ ಸುಮ್ಮನೆ ಇರುವೆ? ವೈ ಆರ್ ಯು ಸೈಲೆಂಟ್? ವೈ ಆರ್ ಯು ಸೈಲೆಂಟ್? ನನ್ನೊಂದಿಗೆ ಮಾತನಾಡಬೇಡ. ಡೋಂಟ್ ಟಾಕ್ ಟು ಮೀ. ನನ್ನೊಂದಿಗೆ ಮಾತನಾಡಬೇಡ. ಡೋಂಟ್ ಟಾಕ್ ಟು ಮೀ. ನಾನು ಓದಲು ಪ್ರಾರಂಭಿಸುತ್ತೇನೆ. ಐ ಬಿಗಿನ್ ಟು ರೀಡ್. ಐ ಬಿಗಿನ್ ಟು ರೀಡ್. ನಾನು ಓದಲು ಪ್ರಾರಂಭಿಸುತ್ತೇನೆ.
ನಿಜವಾಗಿಯೂ, ರಿಯಲಿ, ನಿಜವಾಗಿಯೂ, ರಿಯಲಿ. ಅತಿಯಾಗಿ ತಿನ್ನಬೇಡಿ, ಡೋಂಟ್ ಓವರ್ ಈಟ್, ಡೋಂಟ್ ಓವರ್ ಈಟ್. ನೀವು ಎಲ್ಲಿ ಖರೀದಿಸಿದಿರಿ, ವೇರ್ ಡಿಡ್ ಯು ಬೈ, ವೇರ್ ಡಿಡ್ ಯು ಬೈ. ಅವಕಾಶವಿಲ್ಲ, ನೋ ಚಾನ್ಸ್, ಅವಕಾಶವಿಲ್ಲ, ನೋ ಚಾನ್ಸ್. ನೀವು ಏನು ಯೋಚಿಸುತ್ತೀರಿ, ವಾಟ್ ಡು ಯು ಥಿಂಕ್, ವಾಟ್ ಡು ಯು ಥಿಂಕ್. ನೀವು ಏನು ಯೋಚಿಸುತ್ತೀರಿ, ವಾಟ್ ಡು ಯು ಥಿಂಕ್. ನಾನು ನಿನಗಾಗಿ ಕಾಯುತ್ತಿದ್ದೇನೆ, ಐ ಆಮ್ ವೇಟಿಂಗ್ ಫಾರ್ ಯು, ಐ ಆಮ್ ವೇಟಿಂಗ್ ಫಾರ್ ಯು. ಅಪರಿಚಿತರಿಗೆ ಬಾಗಿಲು ತೆರೆಯಬೇಡಿ, ಅಪರಿಚಿತರಿಗೆ ಬಾಗಿಲು ತೆರೆಯಬೇಡಿ. ಮಕ್ಕಳು ಮನೆಯಲ್ಲಿದ್ದು ನಾವು ಆಚೆ ಹೋಗುವಾಗ ಈ ವಿಷಯವನ್ನು ತಿಳಿಸಿಕೊಡಬೇಕು. ಇದನ್ನು ಇಂಗ್ಲಿಷ್ನಲ್ಲಿ ಡು ನಾಟ್ ಓಪನ್ ದ ಡೋರ್ ಫಾರ್ ಸ್ಟ್ರೇಂಜರ್ಸ್, ಡು ನಾಟ್ ಓಪನ್ ದ ಡೋರ್ ಫಾರ್ ಸ್ಟ್ರೇಂಜರ್ಸ್. ಬೆಂಕಿ ಕಡ್ಡಿಗಳೊಂದಿಗೆ ಆಟವಾಡಬೇಡಿ. ಮಕ್ಕಳಿಗೆ ಬೆಂಕಿ ಪೊಟ್ಟಣ ಸಿಕ್ಕಿದ್ರೆ ಸಾಕು, ಏನೋ ಅವರಿಗೆ ಖುಷಿಯಾಗಿ ಅದರ ಜೊತೆ ಆಟ ಆಡೋಕ್ಕೆ ಹೊರಡ್ತಾರೆ. ಅಂಥ ಸಂದರ್ಭದಲ್ಲಿ ಬೆಂಕಿ ಕಡ್ಡಿಗಳ ಜೊತೆ ಆಟವಾಡಬೇಡಿ ಅಂತ ಹೇಳಿಕೊಡಬೇಕು. ಅದನ್ನು ನಾವು ಇಂಗ್ಲಿಷ್ನಲ್ಲಿ ಹೇಳಿಕೊಡಬೇಕಾದರೆ ಡು ನಾಟ್ ಪ್ಲೇ ವಿತ್ ಮ್ಯಾಚ್ ಸ್ಟಿಕ್ಸ್, ಡು ನಾಟ್ ಪ್ಲೇ ವಿತ್ ಮ್ಯಾಚ್ ಸ್ಟಿಕ್ಸ್. ಒದ್ದೆಯಾದ ಕೈಗಳಿಂದ ಸ್ವಿಚ್ಗಳನ್ನು ಮುಟ್ಟಬೇಡಿ. ಒದ್ದೆ ಕೈಗಳಿಂದ ಸ್ವಿಚ್ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತದೆ. ಆದ್ದರಿಂದ ಮಕ್ಕಳಿಗೆ ಇದು ತಿಳಿದಿರಬೇಕು. ಇದನ್ನು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಡು ನಾಟ್ ಟಚ್ ದ ಸ್ವಿಚಸ್ ವಿತ್ ವೆಟ್ ಹ್ಯಾಂಡ್ಸ್, ಡು ನಾಟ್ ಟಚ್ ದ ಸ್ವಿಚಸ್ ವಿತ್ ವೆಟ್ ಹ್ಯಾಂಡ್ಸ್. ಬೇಲಿಯಿಂದ ಜಿಗಿಯಬೇಡಿ, ಬೇಲಿಯಿಂದ ಜಿಗಿಯಬೇಡಿ ಅಂದರೆ ಕಾಂಪೌಂಡ್ ಇಲ್ಲ ಗೇಟನ್ನು ಜಿಗಿಯಬೇಡಿ ಅಂತಲೂ ಅರ್ಥ ಕೊಡುತ್ತದೆ. ಇದನ್ನು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಡು ನಾಟ್ ಜಂಪ್ ಫ್ರಮ್ ದ ಫೆನ್ಸ್, ಡು ನಾಟ್ ಜಂಪ್ ಫ್ರಮ್ ದ ಫೆನ್ಸ್. ಬೇರೆಯವರ ವಸ್ತುಗಳನ್ನು ಕದಿಯಬೇಡಿ. ಮಕ್ಕಳಿಗೆ ಗೊತ್ತಿರೋದಿಲ್ಲ, ಅವರು ಬೇಕಂತನೂ ಮಾಡುವುದಿಲ್ಲ, ಆದರೂ ಬೇರೆಯವರ ಚಾಕ್ ಪೀಸ್ ಇಲ್ಲ ಪೆನ್ನು ಇದನ್ನು ತಗೊತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಬೇರೆಯವರ ವಸ್ತುಗಳನ್ನು ಕದಿಯಬೇಡಿ ಅಂತ ಹೇಳಿಕೊಡುವುದು ತುಂಬ ಇಂಪಾರ್ಟೆಂಟ್. ಇದನ್ನು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಡು ನಾಟ್ ಸ್ಟೀಲ್ ಅದರ್ಸ್ ಥಿಂಗ್ಸ್, ಡು ನಾಟ್ ಸ್ಟೀಲ್ ಅದರ್ಸ್ ಥಿಂಗ್ಸ್. ನಾವು ಹಿಂದೆ ಯಾವುದನ್ನು ಮಾಡಬಾರದು ಎಂಬುದನ್ನು ಹೇಳಿಕೊಟ್ಟಿದ್ದೇವೆ. ಈಗ ಯಾವುದನ್ನು ಮಾಡಬೇಕು ಎಂಬುದನ್ನು ಇಂಗ್ಲಿಷನ್ನು ಕಲಿಯುತ್ತಾ ಮಕ್ಕಳಿಗೆ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡೋಣ. ಮಕ್ಕಳಿಗೆ ಈ ವಿಷಯಗಳು ತಿಳಿದಿರುವುದು ತುಂಬ ಇಂಪಾರ್ಟೆಂಟ್. ಝೀಬ್ರಾ ಕ್ರಾಸಿಂಗ್ನಲ್ಲಿ ರಸ್ತೆ ದಾಟಿ. ಮಕ್ಕಳು ರೋಡಲ್ಲಿ ಓಡಾಡುವಾಗ ಈ ಒಂದು ಸೂಕ್ಷ್ಮ ವಿಷಯ ಗೊತ್ತಿರಲೇಬೇಕು ಫ್ರೆಂಡ್ಸ್. ಝೀಬ್ರಾ ಕ್ರಾಸಿಂಗ್ನಲ್ಲಿ ರಸ್ತೆ ದಾಟಿ. ಇದನ್ನು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಕ್ರಾಸ್ ದ ರೋಡ್ ಆನ್ ಝೀಬ್ರಾ ಕ್ರಾಸಿಂಗ್, ಕ್ರಾಸ್ ದ ರೋಡ್ ಆನ್ ಝೀಬ್ರಾ ಕ್ರಾಸಿಂಗ್. ಕಾಲು ದಾರಿಯ ಮೇಲೆ ನಡೆಯಿರಿ. ಮಕ್ಕಳನ್ನು ರೋಡ್ ಮೇಲೆ ಕರೆದುಕೊಂಡು ಹೋಗುವಾಗ ಇಲ್ಲ ಅವರೇ ಹೋಗುವಾಗ ಈ ವಿಷಯ ಗೊತ್ತಿರಲೇಬೇಕು ಫ್ರೆಂಡ್ಸ್. ಕಾಲು ದಾರಿಯ ಮೇಲೆ ನಡೆಯಿರಿ ಎಂಬುದು. ಇದನ್ನು ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ವಾಕ್ ಆನ್ ದ ಫುಟ್ಪಾತ್, ವಾಕ್ ಆನ್ ದ ಫುಟ್ಪಾತ್. ಹೊರಗೆ ಹೋದಾಗ ನಿಮ್ಮ ಪೋಷಕರಿಗೆ ಹತ್ತಿರದಲ್ಲಿರಿ. ನಾವು ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋದಾಗ ಈ ಒಂದು ವಿಷಯವನ್ನು ತಿಳಿಸಿರಲೇಬೇಕು ಫ್ರೆಂಡ್ಸ್. ಹೊರಗೆ ಹೋದಾಗ ನಿಮ್ಮ ಪೋಷಕರಿಗೆ ಹತ್ತಿರದಲ್ಲಿರಿ. ಇದನ್ನು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಬಿ ಕ್ಲೋಸ್ ಟು ಯುವರ್ ಪ್ಯಾರೆಂಟ್ಸ್ ವೆನ್ ಯು ಗೋ ಔಟ್, ಬಿ ಕ್ಲೋಸ್ ಟು ಯುವರ್ ಪ್ಯಾರೆಂಟ್ಸ್ ವೆನ್ ಗೋ ಟು ಔಟ್. ಪರಿಚಿತ ವ್ಯಕ್ತಿಗಳಿಂದ ಮಾತ್ರ ಚಾಕ್ಲೇಟ್ ಅನ್ನು ಸ್ವೀಕರಿಸಿ. ಇದು ಸಹ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್. ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಆಸೆ, ಯಾರು ಕೊಟ್ಟರೂ ತಗೊಂತಾರೆ. ಅಂಥ ಸಂದರ್ಭದಲ್ಲಿ ಈ ವಿಷಯ ಮಕ್ಕಳಿಗೆ ತಿಳಿದಿರಲೇಬೇಕು. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ ಡು ಆಕ್ಸೆಪ್ಟ್ ಚಾಕ್ಲೇಟ್ಸ್ ಫ್ರಮ್ ಓನ್ಲಿ ನೋನ್ ಪೀಪಲ್ಸ್, ಡು ಆಕ್ಸೆಪ್ಟ್ ಚಾಕ್ಲೇಟ್ಸ್ ಫ್ರಮ್ ಓನ್ಲಿ ನೋನ್ ಪೀಪಲ್ಸ್. ನಿಮ್ಮ ವಿಳಾಸ ಮತ್ತು ಪೋಷಕರ ಫೋನ್ ಸಂಖ್ಯೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಮಕ್ಕಳಿಗೆ ನಾವು ನಮ್ಮ ಅಡ್ರೆಸ್ ಹಾಗೆಯೇ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸನ್ನು ಹೇಳಿಕೊಡಲೇಬೇಕು ಫ್ರೆಂಡ್ಸ್, ತುಂಬ ಇಂಪಾರ್ಟೆಂಟ್.
ಇದನ್ನು ನಾವು ಮಕ್ಕಳಿಗೆ ಇಂಗ್ಲಿಷ್ನಲ್ಲಿ ಹೇಳಿಕೊಡುವುದಾದರೆ, ಡೂ ರಿಮೆಂಬರ್ ಯುವರ್ ಅಡ್ರೆಸ್ ಆ್ಯಂಡ್ ಪ್ಯಾರೆಂಟ್ಸ್ ಫೋನ್ ನಂಬರ್. ಡೂ ರಿಮೆಂಬರ್ ಯುವರ್ ಅಡ್ರೆಸ್ ಆ್ಯಂಡ್ parents' phone number. I hope you like the video, friends. If you like the video, please like, share and subscribe to the channel. And also hit on the bell icon. As soon as we upload the video, you will receive notification. Thank you for watching. Have a great day.